ನಮಸ್ಕಾರ ಸ್ನೇಹಿತರೆ, ಇಷ್ಟು ದಿನ ಏನಾಗಬಾರ್ದು ಅಂತ ಜಗತ್ತು ಭಾವಿಸ್ತಾ ಇದ್ರು, ಕೊನೆಗೂ ಅದು ಆಗ ಹೋಗಿದೆ. ಅಮೆರಿಕ ಯುದ್ಧಕ್ಕೆ ಪ್ರವೇಶ ಮಾಡಿದೆ. ಯುದ್ಧ ವಿರೋಧಿ ಅಂತ ದಿನವೂ ಡಂಗುರ ಸಾರಿಸಿಕೊಂಡು ಓಡಾಡ್ತಾ ಇದ್ದ ಶಾಂತಿ ದೂತನಂತೆ ವರ್ತಿಸ್ತಾ ಇದ್ದ ಟ್ರಂಪ್ ಕಡೆಗೂ ಕೂಡ ಬೃಹತ್ B2 ಬಾಂಬರ್ಗಳನ್ನ ಬಳಸಿ ಇರಾನ್ನ 3 ಜಾಗದಲ್ಲಿ ಸ್ಫೋಟಕಗಳ ಮಳೆಯನ್ನ ಸುರಿಸಿದ್ದಾರೆ. ಭಾರೀ ದಾಳಿ ಮಾಡಿದ್ದಾರೆ. ಇರಾನ್ನ 3 ಅಣು ಕೇಂದ್ರಗಳ ಮೇಲೆ ಅಮೆರಿಕ ವಾಯು ದಾಳಿ ಮಾಡಿದೆ. ಈ ಮೂಲಕ ಇತಿಹಾಸದಲ್ಲೇ ಬಹುಶಃ ಇದೇ ಮೊದಲ ಬಾರಿಗೆ ಅಮೆರಿಕ ಇರಾನ್ ಮೇಲೆ ಪೂರ್ಣ ಪ್ರಮಾಣದ ಸೇನಾ ಸಾಮರ್ಥ್ಯ ಬಳಸಿ ದಾಳಿ ಮಾಡಿದೆ. ಬೃಹತ್ ಬಾಂಬ್ಗಳನ್ನು ಹಾಕಿದೆ. ಅಷ್ಟೇ ಅಲ್ಲ, ಇರಾಕ್, ಅಫ್ಘಾನಿಸ್ತಾನ್, ಲಿಬಿಯಾ ಯುದ್ಧದ ನಂತರ ಅಮೆರಿಕ ಒಂದು ಸಂಪೂರ್ಣ ಯುದ್ಧಕ್ಕೆ ಈಗ ಅಧಿಕೃತವಾಗಿ ಎಂಟರ್ ಆಗಿದೆ. ಹಾಗೆ ನೋಡಿದ್ರೆ ಈ ಯುದ್ಧಕ್ಕೆ ಅಮೆರಿಕ ಬರೋ ಸಾಧ್ಯತೆ ತುಂಬಾ ದಟ್ಟವಾಗಿತ್ತು. ನಾವು ರಿಪೀಟೆಡ್ಲಿ ಹೇಳಿದ್ವಿ, ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಅಂತ. ಯಾಕಂದ್ರೆ ಇರಾನ್ನ ಅಣು ಕೇಂದ್ರಗಳನ್ನ ಇಸ್ರೇಲ್ ಒಂದೇ ಧ್ವಂಸ ಮಾಡೋಕೆ ಆಗ್ತಾ ಇರಲಿಲ್ಲ. ಫಾರ್ಡೋನಲ್ಲಿ 300 ಅಡಿ ಆಳದ ತನಕ ಅಣು ಕೇಂದ್ರಗಳಿದ್ವು. ಡೀಪ್ ಇನ್ಸೈಡ್ ದಿ ಸರ್ಫೇಸ್ ಆಫ್ ಅರ್ತ್ ಅಂದ್ರೆ ಭೂಮಿಯ ಮೇಲ್ಮಟ್ಟದಿಂದ ಆಳಕ್ಕೆ, ಭೂಮಿಯ ಅಡಿಗಡೆ, ಬೆಟ್ಟ ಗುಡ್ಡಗಳ ಅಡಿಗಡೆ ಅಣು ಕೇಂದ್ರಗಳನ್ನ ಮಾಡ್ಕೊಂಡಿದ್ರು. ಇಸ್ರೇಲ್ ಏನೇ ಏರ್ ಸ್ಟ್ರೈಕ್ ಮಾಡಿದ್ರು ಕೂಡ ಅಷ್ಟು ಡೀಪ್ ಅಡಿಗಡೆ ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಹೀಗಾಗಿ ಅಮೆರಿಕ B2 ಬಾಂಬರ್ಗಳನ್ನ ತಗೊಂಡ್ಬಂದು ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್, ಭೂಮಿಯನ್ನ ಸೀಳಿ ಒಳಗೆ ಹೋಗಿ ದಾಳಿ ಮಾಡೋ ಆ ಬೃಹತ್ ಬಾಂಬ್ಗಳನ್ನ ಹಾಕೋ ಅನಿವಾರ್ಯತೆ ಇತ್ತು. ಆದ್ರೆ ಈ ದಾಳಿ ಮಾಡೋ 2 ದಿನಗಳ ಹಿಂದಷ್ಟೇ ಟ್ರಂಪ್ ಏನ್ ಹೇಳಿದ್ರು ಗೊತ್ತಾ? 2 ವಾರ ಟೈಮ್ ಕೊಡ್ತೀವಿ, ಮಾತುಕತೆಗೊಂದು ಅವಕಾಶ ಇರಬೇಕು ಅಂತ ಹೇಳಿದ್ರು. ಆ ಮೂಲಕ ಇರಾನ್ಗೆ ದಾರಿ ತಪ್ಪಿಸಿ ಕ್ವಿಕ್ ಆಗಿ ಅಟ್ಯಾಕ್ ಮಾಡೇ ಬಿಟ್ಟಿದ್ದಾರೆ. ರಾತ್ರಿ ಜೂನ್ 21-22 ನಡುವಿನ ನಡುರಾತ್ರಿ ಸರಿಯಾಗಿ ಭಾನುವಾರ ಬೆಳಗಿನ ಜಾವ 2:30ಕ್ಕೆ ಅಮೆರಿಕದ B2 ಬಾಂಬರ್ಗಳು ದಾಳಿ ಮಾಡಿವೆ. ಸುಮಾರು 6 ಬಾಂಬರ್ಗಳನ್ನ ನುಗ್ಗಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಅಮೆರಿಕ ಬಳಿ ಇರೋದೇ 20 ಬಾಂಬರ್ಗಳು. ಈಗ ಹೆಚ್ಚು ಕಮ್ಮಿ 1/3 ಈ B2 ಬಾಂಬರ್ ಫ್ಲೀಟ್ ಅನ್ನ ಇರಾನ್ ಒಳಗೆ ಅಮೆರಿಕ ನುಗ್ಗಿಸಿದೆ. ಇದರಲ್ಲಿ JBU-57 ಹೆಸರಿನ ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ MOP ಸ್ಫೋಟಕವನ್ನ ಬಳಸಿ ಸ್ಫೋಟಿಸಲಾಗಿದೆ. ಇದು ಅಣ್ವಸ್ತ್ರ ಏನಲ್ಲ, ಇದು ಕನ್ವೆನ್ಷನಲ್ ಸ್ಫೋಟಕನೇ, ಸಾಂಪ್ರದಾಯಿಕ ಬಾಂಬೆ, ಆದ್ರೆ ಸಿಕ್ಕಾಪಟ್ಟೆ ಹೆವಿ. ಈ ಬಾಂಬ್ನ ತೂಕ 14,000 kg. 14 kg ಅಲ್ಲ, 140 kg ಅಲ್ಲ, 1400 kg ಅಲ್ಲ ಸ್ನೇಹಿತರೆ, 14,000 kg ತೂಕ ಒಂದೊಂದು ಸ್ಫೋಟಕ ಕೂಡ. ಆ ರೀತಿಯ ಸ್ಫೋಟಕವನ್ನ ಬಳಸಿ ಈಗ ದಾಳಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅಮೆರಿಕದ ಸಬ್ಮರೀನ್ ನಿಂದಲೂ ಕೂಡ ಇರಾನ್ ಮೇಲೆ ದಾಳಿಯಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೊದಲಿಗೆ ಅಮೆರಿಕ ಹೊಡೆದ 3 ಅಣು ಕೇಂದ್ರಗಳ ಪೈಕಿ ಮೊದಲನೇದು ಫಾರ್ಡೋ ಪ್ಲಾಂಟ್. ಬೇಸಿಕಲಿ ಇದು ಬರೀ ಪ್ಲಾಂಟ್ ಅಲ್ಲ, ಇದೊಂದು ನ್ಯೂಕ್ಲಿಯರ್ ಕಾಂಪ್ಲೆಕ್ಸ್. ಇರಾನ್ ರಾಜಧಾನಿ ತೆಹರಾನ್ನಿಂದ 160 ಕಿಲೋಮೀಟರ್ ದೂರದಲ್ಲಿತ್ತು. ಸಂಪೂರ್ಣ ಪರ್ವತ ಪ್ರದೇಶ. 2000ನೇ ಇಸವಿಯಿಂದಲೇ ಇದನ್ನು ನಿರ್ಮಾಣ ಮಾಡೋ ಕೆಲಸವನ್ನ ಶುರು ಮಾಡಿದ್ರು. ಪ್ರತಿ 3 ತಿಂಗಳಿಗೊಂದ್ಸಲ ಇಲ್ಲಿ 166 kg ಯುರೇನಿಯಂ ಅನ್ನ 60% ಎನ್ರಿಚ್ ಮಾಡ್ತಾ ಇದ್ರು. ಅಲ್ಲದೆ 87% ಎನ್ರಿಚ್ಡ್ ಯುರೇನಿಯಂ ಅನ್ನ ಇಲ್ಲೇ ಇಟ್ಟಿದ್ರು ಅಂತ ವಿಶ್ವಸಂಸ್ಥೆಯ ಅಟಾಮಿಕ್ ಎನರ್ಜಿ ಏಜೆನ್ಸಿ ಹೇಳಿತ್ತು. ಸೊ ಇಲ್ಲಿಗೆ 14,000 kg ತೂಕದ 5 ಸ್ಫೋಟಕಗಳನ್ನ ಹಾಕಿದ್ದಾರೆ. ಅಂದ್ರೆ 70,000 kg ಸ್ಫೋಟಕವನ್ನ ಸುರಿದಿದ್ದಾರೆ. ಅದರಲ್ಲಿ ತಲಾ ಒಂದೊಂದು ಸ್ಫೋಟಕದಲ್ಲೂ ಕೂಡ 2,423 kg ಸಿಡಿತಲ ಇತ್ತು, ಸ್ಫೋಟಕ ಇತ್ತು. ಸೊ ಒಟ್ಟು 12,000 kg ಸ್ಫೋಟಕಗಳೇ ಹೋಗಿ ಬಿದ್ದಿವೆ. ಇನ್ನು ಎರಡನೇದು ನತಾನ್ಸ್ ಅನ್ನೋ ಅಣು ಕೇಂದ್ರ. ಒಂದು ಬಾಂಬರ್ ಇದರ ಮೇಲೆ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಇಷ್ಟು ದಿನ ಮೇಲಿದ್ದ ಈ ಅಣು ಕೇಂದ್ರದ ಮೂಲ ಸೌಕರ್ಯಗಳನ್ನ ನಾಶ ಮಾಡಿತ್ತು. ಒಳಗೆ ಏನೂ ಆಗಿರಲಿಲ್ಲ. ಈಗ ಇಲ್ಲಿಗೂ ಒಂದು ಸ್ಫೋಟಕವನ್ನ ಹಾಕಿದ್ದಾರೆ. ಸ್ನೇಹಿತರೆ, ಇದು ಕೂಡ ಇರಾನ್ ಪಾಲಿಗೆ ಅತಿ ಮುಖ್ಯ ಅಣು ಕೇಂದ್ರ. 2003ರಿಂದ ಆಪರೇಟ್ ಆಗ್ತಾ ಇತ್ತು. ಮೇಲೆ ಪೈಲಟ್ ಫ್ಯೂಲ್ ಎನ್ರಿಚ್ಮೆಂಟ್ ಪ್ಲಾಂಟ್ ಇತ್ತು, ಆದ್ರೆ ಒಳಗೆ ಅಂಡರ್ ಗ್ರೌಂಡ್ ನಲ್ಲಿ ಇನ್ನೂ ದೊಡ್ಡ ಮಟ್ಟದ ಎನ್ರಿಚ್ಮೆಂಟ್ ಫೆಸಿಲಿಟಿ ಇತ್ತು. ಈಗ ಇಲ್ಲಿನ ಸೆಂಟ್ರಿಫ್ಯೂಸ್ಗಳು, ಬ್ಯಾಕಪ್ ಸಿಸ್ಟಮ್ ಎಲ್ಲ ನಾಶವಾಗಿರೋ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ 50,000 ಸೆಂಟ್ರಿಫ್ಯೂಸ್ಗಳನ್ನ ಇಡ್ಲಾಗಿತ್ತು ಅಂತ ವರದಿ ಹೇಳ್ತಾ ಇದ್ದಾವೆ. ಈಗ ಧ್ವಂಸ ಮಾಡಲಾಗಿದೆ ಅಂತ ಅಮೆರಿಕ ಹೇಳಿದೆ. ಇದರೊಂದಿಗೆ ಇಸ್ಫಹಾನ್ ನಲ್ಲೂ ಅಮೆರಿಕ ದಾಳಿ ಮಾಡಿದೆ. 1984ರಿಂದಲೂ ಈ ಬೇಸ್ ಇತ್ತು. ಇದಕ್ಕೆ ಚೀನಾ ಫುಲ್ ಸಪೋರ್ಟ್ ಮಾಡ್ತಾ ಇತ್ತು. ಇಲ್ಲಿ ಸುಮಾರು 3,000 ಸೈಂಟಿಸ್ಟ್ಗಳು ಕೆಲಸ ಮಾಡ್ತಾ ಇದ್ರು, ಅಂದ್ರೆ ದಾಳಿಗೂ ಮುಂಚೆ. ಅಲ್ಲದೆ ಇರಾನ್ 90% ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋಕೆ ಇಲ್ಲೇ ಪ್ಲಾನ್ ಹಾಕೊಂಡಿತ್ತು ಅನ್ನೋ ಮಾಹಿತಿ ಇದೆ. ಜಸ್ಟ್ 2 ವಾರ ಬಿಟ್ಟಿದ್ರೆ ಇಲ್ಲೇ ಸ್ಫೋಟಕ ತಯಾರಾಗ್ತಾ ಇತ್ತು ಅಂತ ರಿಪೋರ್ಟ್ಸ್ ಇದಾವೆ. ಇಲ್ಲಿಗೆ ಅಮೆರಿಕದ ಸಬ್ಮರೀನ್ಗಳ ಮೂಲಕ ದಾಳಿ ಮಾಡಲಾಗಿದೆ ಅಂತ, ಅಂದ್ರೆ ಸಬ್ಮರೀನ್ ಇಂದ ಲಾಂಚ್ ಮಾಡಿದ ಕ್ರೂಸ್ ಮಿಸೈಲ್ಗಳು ಇಲ್ಲಿಗೆ ಬಂದು ಬಿದ್ದಿದ್ದಾವೆ ಅನ್ನೋ ಮಾಹಿತಿ. ಈ ಜಾಗಕ್ಕೆ 30 ಟೊಮಹಾಕ್ ಹೆಸರಿನ ಕ್ರೂಸ್ ಮಿಸೈಲ್ ಕಳಿಸಿದ್ದಾರೆ. ಇದನ್ನ TLAM ಕ್ರೂಸ್ ಮಿಸೈಲ್ಸ್ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಅತ್ಯಂತ ಅನಿವಾರ್ಯ ಈಗಿನ ಕಾಲದಲ್ಲಿ. ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅನಿವಾರ್ಯ. ಅದರಲ್ಲೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. ನೀವು ಯಾರನ್ನು ಬೇಕಾದರೂ ಕೇಳಿ, ಯಾವುದೇ ಆರ್ಥಿಕ ತಜ್ಞರನ್ನ, ಫಿನಾನ್ಷಿಯಲ್ ಅಡ್ವೈಸರನ್ನು ಕೇಳಿ,
ಫಸ್ಟ್ ಟರ್ಮ್ ಹೆಲ್ತ್ ಇನ್ಶೂರೆನ್ಸ್ ಎರಡನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಏನು ಉಳಿತಾಯ ಮಾಡಿದ್ರು ಅಷ್ಟೇ, ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಷ್ಟೇ, ಒಂದು ಕಾಯಿಲೆ ಬಂದು, ಒಂದು ಕೆಟ್ಟ ಸೊಳ್ಳೆ ಬಂದು ಹಿಂಗೆ ಕುಟ್ಕಿದ್ರೆ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಕಿತ್ತೋಗಿ ಸಾಲ ಮಾಡುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಒಂದು ಎಕ್ಸಾಂಪಲ್ ಹೇಳಿದ್ದು ನಿಮಗೆ. ಆ ಥರದ 10 ಆರೋಗ್ಯದ ಸಮಸ್ಯೆಗಳು ಯಾರಿಗೆ ಯಾವಾಗ ಬೇಕಾದರೂ ಬರ್ಬೋದು. ವಯಸ್ಸಾದವ್ರಿಗೊಂಥರ, ಮಧ್ಯ ವಯಸ್ಸಿನವ್ರಿಗೊಂಥರ, ಮಕ್ಕಳಿಗೊಂಥರ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿದ್ರೆ ಹಾಸ್ಪಿಟಲ್ ಬಿಲ್ನ ಭಯ ಇರೋದಿಲ್ಲ. ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ಳಪ್ಪ, ಈಗ ಅಲ್ಲಿ ಎಷ್ಟು ರೇಟ್ ಆಗುತ್ತೆ, ಇಲ್ಲೇ ಎಷ್ಟು ರೇಟ್ ಆಗುತ್ತೆ, ಆ ಥರ ಭಯಪಡೋ ಅವಶ್ಯಕತೆ ಇರೋದಿಲ್ಲ. ಹಾಸ್ಪಿಟಲ್ನ ರೇಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಎಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಇದೆ ಆ ಆ್ಯಂಗಲ್ನಲ್ಲಿ ಥಿಂಕ್ ಮಾಡೋಕೆ ನೀವು ಶುರು ಮಾಡ್ತೀರಿ. ಹಾಗಾಗಿ ಸ್ನೇಹಿತರೆ, ಸಣ್ಣ ಪ್ರೀಮಿಯಂನಲ್ಲೇ ದೊಡ್ಡ ಕವರೇಜ್ ಕೊಡೋ 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ, ಹೀಗೆ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ನ ಕವರೇಜ್ ಪಡಿಬೋದು. ಅಂಥ ಸಂದರ್ಭದಲ್ಲಿ ಹೆಲ್ತ್ ಇಶ್ಯೂಸ್ ಆದಾಗ, ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಆ ಬಿಲ್ಗಳನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಕೆಲವೇ ಕ್ಲಿಕ್ಗಳಲ್ಲಿ ನೀವು ನಿಮ್ಮ ಏಜ್ಗೆ, ನಿಮ್ಮ ಫ್ಯಾಮಿಲಿಯ ಏಜ್ ಗ್ರೂಪ್ಗೆ ಏನು ಅಮೌಂಟ್ಗೆ ಏನು ಕವರೇಜ್ ಸಿಗುತ್ತೆ, ಏನೆಲ್ಲ ಫೀಚರ್ಸ್ ಸಿಗುತ್ತೆ, ಸದ್ಯಕ್ಕೆ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ, ಆ ಡಿಸ್ಕೌಂಟ್ ಎಷ್ಟು ಎಲ್ಲವನ್ನು ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಯ ಆರೋಗ್ಯದ ಭದ್ರತೆಯನ್ನು ಗ್ಯಾರಂಟಿ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಯಾರೆಲ್ಲ ಮಾಡಿಸಿಲ್ಲ, ಮಿಸ್ ಮಾಡದೆ ಚೆಕ್ ಮಾಡಿ, ಆಸಕ್ತಿ ಇರೋರು ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಮಿಸೈಲ್ ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಲಾಂಗ್ ರೇಂಜ್ ಜೆಟ್ ಪವರ್ಡ್ ಸಬ್ಸಾನಿಕ್ ಕ್ರೂಸ್ ಮಿಸೈಲ್, ಅಂದರೆ ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಹೋಗೋ ಕ್ರೂಸ್ ಮಿಸೈಲ್. ಸಾಮಾನ್ಯವಾಗಿ ಕ್ರೂಸ್ ಮಿಸೈಲ್ ನೆಲಮಟ್ಟಕ್ಕೆ ಬಹಳ ಹತ್ತಿರದಲ್ಲಿ ಹೋಗ್ತವೆ. ವೈರ್ ರೆಡಾರ್ಗಳ ಕಣ್ಣಿಗೆ ಹತ್ರ ಬರೋ ತನಕ ಗೊತ್ತಾಗಲ್ಲ, ಯಾಕಂದ್ರೆ ಭೂಮಿ ಕರ್ವ್ ಇರುತ್ತಲ್ಲ, ಸೊ ಹತ್ರ ಬರೋ ತನಕ ಗೊತ್ತಾಗಲ್ಲ. ಇವು 1600 ಕಿಲೋಮೀಟರ್ಗೂ ಅಧಿಕ ದೂರ ಹೋಗಿ ದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿವೆ. ಈಗ ಇಂಥ 30 ಮಿಸೈಲ್ಗಳನ್ನು ಇರಾನ್ ಮೇಲೆ ಸುರಿದಿದ್ದಾರೆ. ಇನ್ನು ಅಮೆರಿಕ ಸೇನೆಯ ಈ ದಾಳಿಯನ್ನ ಅಧ್ಯಕ್ಷ ಟ್ರಂಪ್, ಉಪಾಧ್ಯಕ್ಷ JD ವಾನ್ಸ್ ಮತ್ತು ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ವಾರ್ ರೂಮ್ನಲ್ಲಿ ಕೂತು ನೋಡ್ತಾ ಇದ್ರು, ಕ್ಷಣ ಕ್ಷಣದ ಮಾಹಿತಿಯನ್ನು ಪಡಿತಾ ಇದ್ರು. ಇನ್ನು ಈ ದಾಳಿಯಲ್ಲಿ ಆಗಿರೋ ಪ್ರಾಣಹಾನಿ ಬಗ್ಗೆ ಯಾವುದೇ ರಿಪೋರ್ಟ್ಸ್ ಇಲ್ಲ, ಯಾಕಂದ್ರೆ ಅಲ್ಲಿರೋ ಜನರನ್ನೆಲ್ಲ ಆಲ್ರೆಡಿ ಸೈಂಟಿಸ್ಟ್ಗಳನ್ನ ಇವ್ರನ್ನೆಲ್ಲ ಶಿಫ್ಟ್ ಮಾಡಿತ್ತು. ಟಾಪ್ ಸೈಂಟಿಸ್ಟ್ಗಳನ್ನ ಆಲ್ರೆಡಿ ಇಸ್ರೇಲ್ ಮುಗಿಸಿ ಕೂಡ ಆಗಿತ್ತು, ಇರಾನ್ನ ಟಾಪ್ ಸೈಂಟಿಸ್ಟ್ಗಳನ್ನ. ಉಳಿದವ್ರನ್ನ ಬೇರೆ ಕಡೆಗೆ ಮೂವ್ ಮಾಡಿತ್ತು. ದಾಳಿ ಆಗೋದು ಗ್ಯಾರಂಟಿ ಅನ್ನೋ ವಾತಾವರಣ ಇತ್ತಲ್ಲ. ಬರೀ ಸೈಂಟಿಸ್ಟ್ಗಳನ್ನ ಮಾತ್ರ ಅಲ್ಲ, ಒಂದಷ್ಟು ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಕ್ರಿಟಿಕಲ್ ಡೇಟಾವನ್ನ ಕೂಡ ಇರಾನ್ ಸೇಫ್ ಜಾಗಕ್ಕೆ ಮೂವ್ ಮಾಡಿ ಆಗಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಆದರೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಕೂಡಲೇ ಮೂವ್ ಮಾಡೋಕ್ಕಾಗಲ್ಲ, ಅದೆಲ್ಲವನ್ನ ಈಗ ಅದರಲ್ಲಿ ಧ್ವಂಸ ಮಾಡಲಾಗಿದೆ. ಈ ದಾಳಿ ಆಗ್ತಿದ್ದ ಹಾಗೆ ಟ್ರಂಪ್ ದೇಶ ಉದ್ದೇಶಿಸಿ ಮಾತನಾಡಿದ್ದಾರೆ. ಎಲ್ಲ ವಿಮಾನಗಳು ಇರಾನ್ನಿಂದ ಸೇಫ್ ಆಗಿ ವಾಪಸ್ ಬಂದಿವೆ, ನಮ್ಮ ಸೈನಿಕರು ಸೇಫ್ ಆಗಿ ಮನೆಗೆ ವಾಪಸ್ ಆಗ್ತಿದ್ದಾರೆ. ಜಗತ್ತಿನ ಯಾವ ದೇಶವೂ ಮಾಡದ ಸಾಹಸವನ್ನ ನಮ್ಮ ಮಿಲಿಟರಿ ಮಾಡಿದೆ, ಮುಂದೆ ಕೂಡ ಯಾರಿದನ್ನ ಮಾಡೋಕ್ಕಾಗಲ್ಲ, ಫ್ಯಾಂಟಾಸ್ಟಿಕ್ ಜಾಬ್ ಅಂತ ಹೇಳಿದ್ದಾರೆ. ಜಗತ್ತಿನ ನಂಬರ್ 1 ಭಯೋತ್ಪಾದಕ ರಾಷ್ಟ್ರ, ಅಣ್ವಸ್ತ್ರ ಹೊಂದುವುದನ್ನು ನಾವು ತಡೆದಿದ್ದೀವಿ. ಈಗ ಮಿಡಲ್ ಈಸ್ಟ್ನಲ್ಲಿ ಶಾಂತಿ ನೆಲೆಸಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಇಸ್ರೇಲ್ ಪ್ರಧಾನಿ ಬಿಬಿ ನೆತನ್ಯಾಹುಗೆ ನಾನು ಧನ್ಯವಾದ ಹೇಳ್ತೀನಿ. ಇಸ್ರೇಲ್ ಮತ್ತು ಅಮೆರಿಕ ಒಂದು ಟೀಮ್ ತರ ಕೆಲಸ ಮಾಡಿದ್ದಾರೆ, ಇದು ದೊಡ್ಡ ಯಶಸ್ಸು. ಇಸ್ರೇಲ್ಗೆ ಇದ್ದ ದೊಡ್ಡ ಅಪಾಯವನ್ನು ನಾವು ತಪ್ಪಿಸಿದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇರಾನ್ ಒಂದು ವೇಳೆ ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋಕೆ ಏನಾದರೂ ಬಂದ್ರೆ, ಕೆಣಕಿದ್ರೆ, ಅಮೆರಿಕ ಇನ್ನೂ ಪೂರ್ಣ ಶಕ್ತಿಯೊಂದಿಗೆ ಇರಾನ್ ಸೇನೆ ಮೇಲೆ ದಾಳಿ ಮಾಡುತ್ತೆ. ಈಗ ಮಾಡಿರೋದು ದೊಡ್ಡ ಆಪರೇಷನ್, ತುಂಬಾ ಕಷ್ಟದ್ದಿದ್ದು, ಇದನ್ನ ಮಾಡಿ ಆಗಿದೆ. ನೆಕ್ಸ್ಟ್ ಮಾಡೋದೆಲ್ಲ ತುಂಬಾ ಈಸಿ, ನೆಕ್ಸ್ಟ್ ನಮಗೇನು ಕಷ್ಟ ಆಗಲ್ಲ, ಇನ್ನೂ ಟಾರ್ಗೆಟ್ ಕೆಲವೊಂದಷ್ಟನ್ನ ಆರಾಮಾಗಿ ನಾವು ಹೊಡೆದು ಹಾಕ್ತೀವಿ ಅಂತ ಹೇಳೋ ಮೂಲಕ ಏನಾದರೂ ಎಸ್ಕಲೇಟ್ ಮಾಡಿದ್ರೆ ಖಾಮಿನೆಯಿನ ಟಾರ್ಗೆಟ್ ಮಾಡಿ ಕೆಲವೇ ನಿಮಿಷಗಳಲ್ಲೇ ಹೊಡೆದು ಹಾಕ್ತೀವಿ ಅನ್ನೋ ಬೆದರಿಕೆಯನ್ನ ಟ್ರಂಪ್ ಹಾಕಿದ್ದಾರೆ. ಏನೋ ಈ ದಾಳಿಯ ಬೆನ್ನಲ್ಲೇ ಆ ಭಾಗದಲ್ಲಿ ಭಯಾನಕ ಶಾಖ ಉತ್ಪತ್ತಿಯಾಗಿದೆ ಅಂತ ನಾಸಾ ಹೇಳಿದೆ. ಮತ್ತೊಂದು ಕಡೆ ಈ ದಾಳಿಗೆ ಇರಾನ್ನ ಸ್ಪೀಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸೈಟ್ಗಳು ಬರೀ ಖಾಲಿ ಇದ್ವು, ನಾವು ಆಲ್ರೆಡಿ ಎಲ್ಲವನ್ನ ಮೂವ್ ಮಾಡಿ ಆಗಿತ್ತು, ನಮ್ಮ ಅಣು ಕಾರ್ಯಕ್ರಮಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಇರಾನ್ ಸ್ಪೀಕರ್ ಹೇಳಿದ್ದಾರೆ. ಜೊತೆಗೆ ಈ ರೀತಿ ದಾಳಿ ಮಾಡೋದ್ರಿಂದ ನಮ್ಮನ್ನ ಕುಗ್ಸೋಕ್ಕಾಗಲ್ಲ, ನಮ್ಮ ಜ್ಞಾನವನ್ನು ನೀವು ಕಿತ್ಕೊಳ್ಳೋಕ್ಕಾಗಲ್ಲ, ನಮಗೆ ನಾಲೆಜ್ ಆಲ್ರೆಡಿ ಬಂದಾಗಿದೆ ಹೇಗೆ ಮಾಡಬೇಕು ಅಂತ, ಇನ್ನೊಂದ್ಸಲಿ ಕಟ್ಕೋತೀವಿ ಅನ್ನೋ ರೀತಿಯಲ್ಲಿ ಅಮೆರಿಕಾಗೆ ಮತ್ತೆ ಬೆದರಿಕೆಯನ್ನು ಹೊಡಿದ್ದಾರೆ, ಸೆಡ್ ಹೊಡೆದಿದ್ದಾರೆ. ಇತ್ತ ಇರಾನ್ನ ಪರಮಾಣು ಸಂಸ್ಥೆ ಕೂಡ ದಾಳಿಯನ್ನ ಕನ್ಫರ್ಮ್ ಮಾಡಿದೆ. ನಮ್ಮ ಮೇಲೆ ದಾಳಿಯಾಗಿದೆ, ಹಾಗಂತ ಇದು ಬರೀ ನಮ್ಮ ಮೇಲಿನ ದಾಳಿ ಅಲ್ಲ, ಅಂತಾರಾಷ್ಟ್ರೀಯ ಕಾನೂನು ಮೇಲಿನ ದಾಳಿ, ನಾನ್ ಪ್ರಾಲಿಫರೇಷನ್ ಟ್ರೀಟಿಯ ನಿಯಮಗಳ ಮೇಲಿನ ದಾಳಿ. ಇದನ್ನ ಲೀಗಲ್ ಆಗಿ ಫೈಟ್ ಮಾಡ್ತೀವಿ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ ಅಮೆರಿಕವನ್ನ ಅಪರಾಧಿಯಾಗಿ ನಿಲ್ಲಿಸ್ತೀವಿ ಅಂತ ಇರಾನ್ ಹೇಳಿದೆ. ಜೊತೆಗೆ ನಾವಿದನ್ನ ಇಲ್ಲಿಗೆ ನಿಲ್ಲಿಸಲ್ಲ, ನಾವು ನಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಸ್ನೇಹಿತರ, ಮೊನ್ನೆ ಅಷ್ಟೇ ಇದೇ ಸಂಸ್ಥೆಯ ಅಧಿಕಾರಿಗಳು NPT ಇಂದ ಆಚೆ ಬರೋಕೆ ತಯಾರಿ ಮಾಡ್ತಿರೋದಾಗಿ ಹೇಳಿದ್ರು. NPT ಅಂದ್ರೆ ಅಣ್ವಸ್ತ್ರ ಪ್ರಸರಣ ತಡೆ ಒಪ್ಪಂದ, ಅದರಿಂದ ಹೊರಗೆ ಬರ್ತೀವಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಅದೇ ಸಂಸ್ಥೆಯಿಂದ ಈ ಹೇಳಿಕೆ ಬಂದಿದೆ. ಏನು, ಈ ಸಂಘರ್ಷದ ಬಗ್ಗೆ ವಿಶ್ವಸಂಸ್ಥೆ ಪ್ರತಿಕ್ರಿಯೆ ಕೊಟ್ಟಿದೆ. ಇದು ನಮ್ಮ ಕೈಮೀರಿ ಹೋಗೋ ಎಲ್ಲ ಅಪಾಯನೂ ಇದೆ, ನಾಗರಿಕರು ಮತ್ತು ಜಗತ್ತಿನ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ.
ವಿಶ್ವಸಂಸ್ಥೆಯ ಚಾರ್ಟರ್ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡಬೇಕು. ಆರ್ಮಿ ಕಳಿಸಿದ್ರೆ ಯಾವುದೇ ಪರಿಹಾರ ಇಲ್ಲ, ರಾಜತಾಂತ್ರಿಕತೆಯ ಮಾರ್ಗ ಮಾತ್ರ ಇರೋದೊಂದೇ ದಾರಿ ಅಂತ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿಯೋ ಗುಟೆರಸ್ ಕೂಡ ಪರೋಕ್ಷವಾಗಿ ಅಮೆರಿಕಾಗೇನೆ ತಿವಿದಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ರಿಲೀಸ್ ಮಾಡಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಅಮೆರಿಕವನ್ನ ಬಹಳ ಹೊಗಳ್ಬಿಟ್ಟಿದ್ದಾರೆ. ಜಗತ್ತಿನ ಯಾವ ರಾಷ್ಟ್ರವೂ ಮಾಡಲಾಗದ ಒಂದು ದೊಡ್ಡ ಕಾರ್ಯಾಚರಣೆಯನ್ನ ಅಮೆರಿಕ ಮಾಡಿದೆ, ಅಮೆರಿಕದ ಸಾಮರ್ಥ್ಯ ಸಾಬೀತಾಗಿದೆ, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಟ್ರಂಪ್ಗೂ ಕೂಡ ತುಂಬಾ ಧನ್ಯವಾದ ಅಂತ ಹೇಳಿದ್ದಾರೆ. ನಮ್ಮ ಫ್ರೆಂಡ್ಶಿಪ್ ಹೀಗೆ ಚಿರಾಯುವಾಗಿರಲಿ ಅಂತ ಹೇಳಿದ್ದಾರೆ. ಅಮೆರಿಕಾಗೆ ಜಯವಾಗಲಿ, ಇಸ್ರೇಲ್ಗೆ ಜಯವಾಗಲಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಇನ್ನು ಇದುವರೆಗೂ ಕೂಡ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಕೂಡ ಇರಾನ್ನ ಸೇನೆ ಮತ್ತು ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿರಲಿಲ್ಲ. ನೋಡೋಣ ಏನು ಹೇಳ್ತಾರೆ ಅಂತ. ಆದರೆ ಇದು ಇಲ್ಲಿಗೆ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಖಾಮೆನೈ ಆಲ್ರೆಡಿ ಹೇಳಿಯಾಗಿದೆ, ನಾವು ಕಡೆ ಕ್ಷಣ ತನಕ ಹೋರಾಟ ಮಾಡ್ತಾನೆ ಇರ್ತೀವಿ, ನಾವು ಹಾಗೆಲ್ಲ ಶರಣಾಗ್ಲಿಕ್ಕೆ ಇರೋರಲ್ಲ ನಾವು ಅಂತ ಖಾಮೆನೈ ಹೇಳಿಯಾಗಿದೆ. ಸೊ ಪ್ರತಿಕಾರ ತೀರಿಸ್ಕೊಳ್ಳೋಕೆ ಏನಾದರೂ ಪ್ರಯತ್ನ ಪಟ್ಟೇ ಪಡುತ್ತೆ, ಅದು ಕನ್ಫರ್ಮ್. ಸೊ ಈಗ ಇಡೀ ಅಣು ಕಾರ್ಯಕ್ರಮವನ್ನ ಧ್ವಂಸ ಮಾಡೋಕೆ ಅಮೆರಿಕ ಸ್ಟ್ರೈಕ್ ಮಾಡಿದೆಯಲ್ಲ, ದೊಡ್ಡ ಪ್ರತಿಕ್ರಿಯೆ ಕೊಡಲೇಬೇಕಾಗತ್ತಲ್ಲ. ಇಲ್ಲ ಅಂದ್ರೆ ದೊಡ್ಡ ಸೈತಾನನ ಮುಂದೆ ಇರಾನ್ ಸೋಲ್ತು ಅನ್ನೋ ಅಭಿಪ್ರಾಯ ಖಾಮೆನೈಗಳ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಖಾಮೆನೈಗಳ ಪ್ರಕಾರ ಅಮೆರಿಕ ದೊಡ್ಡ ಸೈತಾನ, ಇಸ್ರೇಲ್ ಸಣ್ಣ ಸೈತಾನ, ಮರಿ ಸೈತಾನ. ಹಾಗಾಗಿ ಈಗ ಇರಾನ್ ಇಮ್ಮಿಡಿಯೇಟ್ಲಿ ಈ ಹಾರ್ಮುಜ್ ಜಲಸಂಧಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ದಾಳಿ ಮಾಡುತ್ತಾ, ಯೆಮೆನ್ನ ಹೂತಿಗಳನ್ನ ಬಳಸ್ಕೊಳ್ಳೋಕೆ ಆಗಲ್ಲ ಈಗ ಜಾಸ್ತಿ. ಯಾಕಂದ್ರೆ ಹೂತಿಗಳನ್ನ ಕಳೆದ 1 ವರ್ಷಗಳಿಂದ ಅಮೆರಿಕ ಕೂಡ ಪುಡಿಗಟ್ಟಿದೆ. ಇರಾನ್ನ ಇತರ ಪ್ರಾಕ್ಸಿಗಳನ್ನ ಇಸ್ರೇಲ್, ಹಿಜ್ಬುಲ್ಲಾ ಮತ್ತು ಹಮಸ್ಗಳನ್ನ ಪುಡಿಗಟ್ಟಿದ ಹಾಗೆ ಯೆಮೆನ್ನ ಹೂತಿಗಳನ್ನ ತನ್ನ ನೇವಿ ಬಳಸಿ ಅಮೆರಿಕ ಪುಡಿಗಟ್ಟಿತ್ತು. ಅದೆಲ್ಲ ಪ್ಲಾನ್ ಮಾಡ್ಕೊಂಡೆ ಅವರಿಗೆ ಇರಾನ್ ಮೇಲೆ ದಾಳಿ ಮಾಡಿರೋದು. ಆದರೂ ಕೂಡ ಅಲ್ಪ ಸ್ವಲ್ಪ ಶಕ್ತಿ ಉಳಿದಿದೆ ಇರಾನ್ ಇನ್ನೂ ಕೂಡ, ಮತ್ತೆ ಅವರ ಪ್ರಾಕ್ಸಿಗಳದು. ಸೊ ಈ ಹೊರ್ಮುಜ್ ಜಲಸಂಧಿ ಭಾಗದಲ್ಲಿ ಇರಾನ್ನ ಪ್ರಭಾವ ಅಥವಾ ಅಲ್ಲಿ ಡಿಸ್ರಪ್ಷನ್ ಅಥವಾ ಅಲ್ಲಿ ಅಡೆತಡೆಗಳನ್ನು ಉಂಟು ಮಾಡೋ ಶಕ್ತಿ ಅವ್ರಿಗಿದ್ದೇ ಇದೆ. ಅಲ್ಲಿ ಅಡೆತಡೆ ಉಂಟು ಮಾಡಿದ್ರೆ ಅಮೆರಿಕ ಮತ್ತು ಇಡೀ ಜಗತ್ತಿನ ವ್ಯಾಪಾರಕ್ಕೆ ಪೆಟ್ಟು ಬೀಳುತ್ತೆ. ಸೊ ಆ ರೀತಿ ಏನಾದರೂ ಕ್ರಮ ಕೈಗೊಳ್ತಾರಾ ಅಂತ ನೋಡಬೇಕು. ಹಂಗೇನಾದರೂ ಮಾಡಿದ್ರೆ ಇನ್ನೂ ಭಯಾನಕ ಆಕ್ಷನ್ ತಗೊಳ್ತೀವಿ ಅಂತ ಟ್ರಂಪ್ ಕೂಡ ಬೆದರಿಕೆ ಒಡ್ಡಿಯಾಗಿದೆ. ನೇರವಾಗಿ ಖಾಮೆನೈಗಳನ್ನೇ ನಾವು ರಿಮೂವ್ ಮಾಡ್ತೀವಿ, ಎತ್ಬಿಡ್ತೀವಿ ಅಂತ ಹೇಳಿ ಟ್ರಂಪ್ ಇಂಡೈರೆಕ್ಟ್ ಆಗಿ ಬೆದರಿಕೆಯನ್ನು ಒಡ್ಬಿಟ್ಟಿದ್ದಾರೆ. ಇಂಡೈರೆಕ್ಟ್ ಆಗಿ ಇವಾಗ, ಆದ್ರೆ ಒಂದು ವಾರದ ಹಿಂದೆ ನಮಗೆ ಎಲ್ಲಿದ್ದಾರೆ ಅಂತ ಗೊತ್ತು ಖಾಮೆನೈ, ಯಾವುದೇ ಮೂಮೆಂಟ್ ಅಲ್ಲಿ ಅವ್ರನ್ನ ತೆಗಿಬೋದು ನಾವು, ಆದ್ರೆ ಇವಾಗಲೇ ತೆಗಿಯಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋ ಒಂದು ಪ್ರಶ್ನೆ ಮೂಡಿದೆ. ಜೊತೆಗೆ ಅಮೆರಿಕ ಏನಾದರೂ ಇದಕ್ಕೆ ಮಧ್ಯಪ್ರವೇಶ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನೋ ರೀತಿಯಲ್ಲಿ ರಷ್ಯಾ ಮತ್ತು ಚೈನಾಗಳು ಗೇಮ್ ಮಾಡ್ತಾ ಇದ್ವು. ವಿಶೇಷವಾಗಿ ರಷ್ಯಾ ಓಪನ್ ಆಗಿ ಬೆದರಿಕೆ ಒಡ್ತಾ ಇತ್ತು. ಅಮೆರಿಕ ಏನಾದರೂ ಬಂದ್ರೆ ನ್ಯೂಕ್ಲಿಯರ್ ಯುದ್ಧ ಮಿಲಿಮೀಟರ್ಗಳ ಅಂತರದಲ್ಲಿದೆ ನೋಡಿ ಹುಷಾರು ಅಂತೆಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ರು. ಸೊ ಈಗ ಅಮೆರಿಕ ಏನ್ ಮಾಡುತ್ತೆ, ಚೀನಾ ಏನ್ ಮಾಡುತ್ತೆ, ಇದು ಈಗಿರುವಂತಹ ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಇದ್ರೂ ಕೂಡ ಸ್ನೇಹಿತರೆ ನಿಮಗೆ ನೇರವಾಗಿ ತಲುಪಿಸ್ತಾ ಹೋಗುವಂತ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀವಿ. ಜೊತೆಗೆ ಆಗ್ಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ನಿಮಗೆ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ನಿಮ್ಮ ಫ್ಯಾಮಿಲಿಗೂ ಕೂಡ ಆರೋಗ್ಯದ ರಕ್ಷಣೆಯನ್ನು ಕೊಡಬಹುದು. ನಿಮ್ಮ ಏಜ್ಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ಅವರ ಏಜ್ಗೆ ನೀವು ಇಂಡಿವಿಜುವಲ್ ಪ್ಲಾನಿಗೆ ಏನು ಖರ್ಚಾಗುತ್ತೆ, ಫ್ಯಾಮಿಲಿ ಪ್ಲಾನಿಗೆ ಏನು ಖರ್ಚಾಗುತ್ತೆ, ಏನು ಪ್ರೀಮಿಯಂ ತಿಂಗಳಿಗೆ ಕಟ್ಟೋಕೆ ಬರುತ್ತೆ, ಎಷ್ಟು ಲಕ್ಷದ ಕವರೇಜ್ ಸಿಗುತ್ತೆ, ಎಲ್ಲವನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಚೆಕ್ ಮಾಡ್ಬೋದು, ಅಪ್ಲೈ ಕೂಡ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.